ಕೃಷ್ಣ ಕೃಷ್ಣ ತಟ್ಟೆ ಹಾಕಿದೀನಿ ಊಟಕ್ಕೆ ಬಾ. ಕೃಷ್ಣ ಕೃಷ್ಣ ಇಲ್ಲಿದ್ಯಾ? ಯಾಕೆ ಕೃಷ್ಣ ತಲೆನೋವಾ? ಹಾಗೇನಿಲ್ಲ. ಹಾಗಾದ್ರೆ ನೀನೇನೋ ಚಿಂತೆ ಮಾಡ್ತಾ ಇದ್ಯಾ. ಒಂದ್ ಮಾತು ಹೇಳ ಕೃಷ್ಣ, ಒಂದ್ ಸಮಸ್ಯೆನ ನಮ್ಮಿಂದ ಬಗೆಹರಿಸೋದಕ್ ಸಾಧ್ಯವಿದೆ ಅನ್ನೋದಾದ್ರೆ ಅದ್ರ ಬಗ್ಗೆ ಚಿಂತೆ ಮಾಡೋ ಅಗತ್ಯನೇ ಇರಲ್ಲ. ಹಾಗೆ ಒಂದ್ ಸಮಸ್ಯೆನ ನಮ್ಮಿಂದ ಬಗೆಹರಿಸೋದಕ್ ಸಾಧ್ಯ ಇಲ್ಲ ಅನ್ನೋದಾದ್ರೆ ಅದ್ರ ಬಗ್ಗೆನೂ ಚಿಂತೆ ಮಾಡಿ ಏನು ಪ್ರಯೋಜನ ಇರಲ್ಲ. ಈಗ ಹೇಳು, ನೀನ್ ಯಾವ್ದ್ರ ಬಗ್ಗೆ ಚಿಂತೆ ಮಾಡ್ತಾ ಇದ್ಯಾ? ನಾನ್ ಚಿಂತೆನ ಬಿಡ್ಬೇಕು ಅಂತ ಅನ್ಕೊಂಡ್ರು ಚಿಂತೆ ನನ್ನನ್ನು ಬಿಡ್ತಾ ಇಲ್ಲ ಸಂಧ್ಯಾ. ಯಾಕೋ ಇತ್ತೀಚೆಗೆ ನಮ್ಮ ಮನೆ ಪರಿಸ್ಥಿತಿನೇ ಸರಿ ಇಲ್ಲ. ಆ ಜ್ಯೋತಿಷಿ ಅದು ಯಾವ ಗಳಿಗೆಯಲ್ಲಿ ನೀನು ನಿಮ್ಮ ಮನೆಯವರಿಂದ ದೂರ ಆಗ್ತೀಯಾ ಅಂತ ಅನ್ನೋ ನನಗೆ ಗೊತ್ತಿಲ್ಲ. ನಾನು ಮನೆ ಬಿಟ್ಟು ಬಂದೆ. ನಿಮ್ಮ ಮನೆ ಛಿದ್ರ ಆಗೋಗುತ್ತೆ ಅಂದ. ನಮ್ಮ ಅತ್ತಿಗೆಗೆ ಅಬಾರ್ಷನ್ ಆಗಿ ಮತ್ತೆ ತವ್ರ ಮನೆಗೆ ಹೊರಟೋದ್ರು. ಈಗ ನಮ್ಮ ತಂದೆಗೆ ಏನಾಗಿದೆಯೋ ಅಂತಾನೆ ಆತಂಕ ಆಗ್ತಾ ಇದೆ. ಯಾಕೆ ಕೃಷ್ಣ, ಮಾವಂಗೇನಾಯ್ತು? ನನಗೂ ಗೊತ್ತಿಲ್ಲ ಸಂಧ್ಯಾ. ಅಪ್ಪ ಇವತ್ತು ಆಫೀಸಿಗೆ ಬಂದಿರಲಿಲ್ಲ. ಮನೆಗೆ ಫೋನ್ ಮಾಡಿದ್ರೆ ಮನೇಲಿ ಯಾರು ಫೋನ್ ರಿಸೀವ್ ಮಾಡ್ತಾ ಇಲ್ಲ. ನನಗೆ ಗೊತ್ತಿರೋ ಮಟ್ಟಿಗೆ ಅಪ್ಪ ಈ ರೀತಿ ಸುಮ್ಮನೆ ಯಾವತ್ತೂ ಕೆಲ್ಸಕ್ಕೆ ರಜಾ ಹಾಕ್ದವ್ರಲ್ಲ. ಅಂಥದ್ರಲ್ಲಿ ಅವ್ರು ಇವತ್ತು ಆಫೀಸ್ಗೂ ಬಂದಿಲ್ಲ, ಮನೇಲೂ ಇಲ್ಲ ಅಂದ್ರೆ ಏನ್ ಅರ್ಥ ಸಂಧ್ಯಾ? ಅವ್ರೇನಾದ್ರೂ ಮನೆ ಬಿಟ್ಟು ಹೊರಟೋದ್ರ ಅಥವಾ? ಕೃಷ್ಣ, ಏನೇನೋ ಯೋಚನೆ ಮಾಡ್ಬೇಡ. ಹಾಗೆಲ್ಲ ಏನೂ ಆಗಿರಲ್ಲ. ನೋಡು, ಮನೆಯಲ್ಲಿ ಯಾರು ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅಂದ್ರೆ ಅತ್ತೇನು ಮನೆಯಲ್ಲಿ ಇಲ್ಲ ಅಂತ ತಾನೇ ಅರ್ಥ. ಅವರಿಬ್ರು ಬೇಜಾರ್ ಕಳೆಯೋದಕ್ಕೆ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿರ್ಬಹುದು. ಹಾ, ಇವತ್ ಶಿವಗಂಗೆ ಜಾತ್ರೆ ಅಲ್ವೇನೋ? ಪ್ರತಿ ವರ್ಷ ಇದ್ವಿ ಅಂತ ನೀನೇ ಹೇಳ್ತಾ ಇದೆಯಲ್ಲ. ಇವತ್ತು ಅತ್ತೆ ಮಾವ ಜಾತ್ರೆಗೆ ಹೋಗಿರ್ಬಹುದು. ಹೌದಲ್ವಾ? ನಾನು ಅದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ. ಯಾಕೋ ಬೆಳಗ್ಗೆಯಿಂದ ಬರೀ ಕೆಟ್ಟ ಯೋಚನೆಗಳೇ ಬರ್ತಿತ್ತು. ಆದ್ರೂ ಸಂಧ್ಯಾ, ಅಪ್ಪ ನನಗೆ ಹೇಳೋ ಹೋಗ್ಬೋದಾಗಿತ್ತಲ್ವಾ? ಆಹಾ, ಅವ್ರು ನಿನ್ನ ಮಾತಾಡ್ಸೋದೇ ಕಷ್ಟ, ಅಂಥದ್ರಲ್ಲಿ ಇದನ್ನೆಲ್ಲ ಬೇರೆ ನಿಂಗೆ ಹೇಳ್ಬಿಟ್ಟು ಹೋಗ್ತಾರಾ? ನಿನಗೆ ಟೆನ್ಷನ್ ಕೊಡ್ಬೇಕು ಅಂತಾನೆ ಅವ್ರು ಹೀಗೆ ಮಾಡಿರ್ತಾರೆ ಕಣೋ ಬುದ್ದು. ಏನೇನೋ ಯೋಚನೆ ಮಾಡಿ ಸುಮ್ಮನೆ ತಲೆ ಕೆಡಿಸ್ಕೋಬೇಡ. ನಂಗಂತೂ ತುಂಬಾ ಹಸ್ವಾಗ್ತಾ ಇದೆ. ಬೇಗ ಎದ್ ಬಾ, ಊಟ ಮಾಡೋಣ. ಯಾಕೆ ಹಾಗೆ ಹೋಗ್ಬಿಟ್ರಿ ಸುಂದರ್? ಈ ಸ್ಥಿತಿಲಿ ನನ್ನ ಮನಸ್ಸು ಹೇಗಿರುತ್ತೆ ಅಂತ ನೀವು ಯೋಚನೆ ಮಾಡ್ಲಿಲ್ವಾ? ನನಗಿಂತ ನಿಮ್ಗೆ ಬಿಸ್ನೆಸ್ ಹೆಚ್ಚಾಗೋಯ್ತಾ? ಚಚೆ, ನೀವು ಹಾಗೆಲ್ಲ ನನ್ನ ನೆಗ್ಲೆಕ್ಟ್ ಮಾಡೋರಲ್ಲ. ನಿಮ್ಮನ್ನ ಕೈ ಹಿಡಿಯೋಳಾಗಿ ನಿಮ್ ಪರಿಸ್ಥಿತಿನ ನಾನು ಅರ್ಥ ಮಾಡ್ಕೋತೀನಿ. ಆದಷ್ಟು ಬೇಗ ಬಂದ್ಬಿಡಿ ಸುಂದರ್, ಆದಷ್ಟು ಬೇಗ ಬಂದ್ಬಿಡಿ. ದೇವ್ರೆ, ಅವ್ರು ಆದಷ್ಟು ಬೇಗ ಬರೋ ಹಾಗೆ ಮಾಡಪ್ಪ. ಆಸೆಗೂ ಅವಕಾಶಕ್ಕೂ ಪರಿಸ್ಥಿತಿಗೂ ಸಿಕ್ಕಾಕೊಂಡು ಮದುವೆಗೆ ಮುಂಚೆನೆ ಹೊಟ್ಟೆಯಲ್ಲಿ ಒಂದು ಪುಟ್ಟ ಜೀವನ ಹೊತ್ಕೊಂಡಿದ್ದೀನಿ. ಈ ಜೀವಕ್ಕೂ ಅದನ್ನ ಹೊತ್ಕೊಂಡ್ರು ನನಗೂ ಯಾವುದೇ ಆತಂಕ, ಅವಮಾನ, ಕಳಂಕ ಬರ್ದೇ ಇರೋ ಹಾಗೆ ಮಾಡಿ ಈ ಸಮಸ್ಯೆನ ಪರಿಹಾರ ಮಾಡಪ್ಪ.
ಆದಷ್ಟು ಬೇಗ ಬಂದು ನನ್ನ ಮದುವೆ ಆಗಿ ನನ್ನ ಆತಂಕ ಕಡಿಮೆ ಆಗೋ ಹಾಗೆ ಮಾಡಪ್ಪ, ಕಡಿಮೆ ಆಗೋ ಹಾಗೆ ಮಾಡು. ಶಿವಸ್ವಾಮಿ ಅವರೇ, ಸರ್ ರಾಮಮೂರ್ತಿ ಅವರೇನ ಬಂದ್ರ? ಸರ್ ಆಗಲೇ ಬಂದರು ಸರ್. ಏನು ಆಗ್ಲೇ ಬಂದ್ರ? ಮತ್ತೆ ಒಳಗೆ ಯಾಕ್ರಿ ಕಳಿಸ್ಲಿಲ್ಲ? ನೆನ್ನೆ ಯಾಕೆ ಬರ್ಲಿಲ್ವಂತೆ? ಸರ್ ಅದು ಅವ್ರ ತಂದೆಯವ್ರಿಗೆ ಹುಷಾರಿಲ್ಲ ಅಂತ ಫೋನ್ ಬಂದಿತ್ತಂತೆ. ಆ ಗಡಿಬಿಡಿಗೆ ಅವ್ರು ಹೊರಟೋಗಿದ್ದಾರೆ ಸರ್. ನಾನು ಬೇರೆ ನನ್ನ ಮೊಬೈಲು ಸ್ವಿಚ್ ಆಫ್ ಮಾಡಿದ್ದೆ. ನಿಮ್ಮ ಮೊಬೈಲು ನಾಟ್ ರೀಚಬಲ್ ಅಂತ ಬರ್ತಾ ಇತ್ತಂತೆ. ಆ ಗಡಿಬಿಡಿಯಲ್ಲಿ ಅವ್ರು ಹಾಗೆ ಹೋಗಿದ್ದಾರೆ ಸರ್. ಅಂದ್ರೆ ಅವರಪ್ಪನ ಹುಷಾರಿಲ್ವಂತ? ಈಗ ಹೇಗಿದ್ದಾರಂತೆ? ಹುಷಾರಾಗಿದ್ದಾರಂತ? ನನಗೆ ಗೊತ್ತಿಲ್ಲ ಸರ್. ತೊಳಿ ಹಾಗೆ ಅವ್ರನ್ನ ಒಳಗೆ ಕಳಿಸಿ. ಎಸ್ ಸರ್. ಏನ್ ಸರ್ ಬರಕ್ಕೆ ಹೇಳಿದ್ರಂತಲ್ಲ? ಅಪ್ಪ ತಾತ ಹೇಗಿದ್ದಾರೆ? ಅದೆಲ್ಲ ನನ್ನ ಪರ್ಸನಲ್ ಮ್ಯಾಟರ್, ತಮಗೆ ತಿಳಿಸೋ ಅವಶ್ಯಕತೆ ಇಲ್ಲ. ಈಗ ಬರಕ್ಕೆ ಹೇಳಿದ್ರಂತಲ್ಲ, ಏನ್ ವಿಷಯ? ಅದು ಬಿಡಪ್ಪ, ತಾತನ್ಗೇನಾಗಿತ್ತಪ್ಪ ಅದನ್ನ ಹೇಳು. ಅಟ್ಲೀಸ್ಟ್ ನನ್ಗೊಂದು ಮಾತು. ಅದೆಲ್ಲ ನನ್ನ ಪರ್ಸನಲ್ ಮ್ಯಾಟರ್, ತಮಗೆ ತಿಳಿಸೋ ಅವಶ್ಯಕತೆ ಇಲ್ಲ. ಈಗ ಬರಕ್ಕೆ ಹೇಳಿದ್ರಂತಲ್ಲ, ಏನ್ ವಿಷಯ? ಅಪ್ಪ ತಾತ ಹೇಗಿದ್ದಾರೆ ಅಂತ ಕೇಳಿದ್ರೆ ನೀವು ಏನೇನೋ ಹೇಳ್ತಾ ಇದ್ದೀರಲ್ಲ. ತಾತ ಹೇಗಿದ್ದಾರೆ? ಅಫಿಷಿಯಲ್ ಮ್ಯಾಟರ್ ಇದ್ರೆ ಏನಾದ್ರೂ ಮಾತಾಡಿ, ಇಲ್ಲಿ ಹೋದ್ರೆ ನಂಗೆ ತುಂಬಾ ಪೆಂಡಿಂಗ್ ಕೆಲಸ ಇದೆ. ಅಲ್ಲಪ್ಪ ತಾತ ಇಲ್ಲ ಸುಂದರ್, ನಾನು ನಿಮ್ಮ ಮೇಲೆ ಡೌಟ್ ಪಡ್ತಿಲ್ಲ. ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ನೀವು ಬಾಂಬೆಗೆ ಹೋಗೋ ವಿಷಯನ ನನಗೆ ಮೊದಲೇ ಹೇಳ್ಬೋದಿತ್ತಲ್ಲ. ಆಮೇಲಾದ್ರೂ ಒಂದು ಫೋನ್ ಮಾಡ್ಬೋದಿತ್ತು ತಾನೆ. ಕೆಲಸ ಅರ್ಜೆಂಟ್ ಇರ್ಬೋದು, ಆದ್ರೆ 1 ನಿಮಿಷ ಫೋನ್ ಮಾಡಿ ನನ್ನ ಹತ್ರ ಮಾತಾಡ್ಬೋದಾಗಿತ್ತು ತಾನೆ. ಸುಂದರ್, ನಾನು ನಿಮ್ಮನ್ನ ಮದುವೆ ಹಾಕೊಳ್ಳು. ಮದುವೆಗೆ ಮುಂಚೆನೆ ನಿಮ್ಮ ಮಗುನ ಹೋಟೆಲ್ ಹೊತ್ಕೊಂಡಿರೋಳು ಅನ್ನೋದು ಮರ್ತೋಯ್ತಾ ನಿಮ್ಗೆ? ಇಂಥ ಸಮಯದಲ್ಲಿ ನನ್ನ ಜೊತೆ ಇದ್ದು ನನಗೆ ಧೈರ್ಯ ಹೇಳೋದ್ಬಿಟ್ಟು ಮದುವೆ ಟೈಮ್ನಲ್ಲಿ ಊರಿಗೆ ಹೋಗಿ ಕೂತಿದ್ದೀರಲ್ಲ, ಇದು ಸರಿನಾ? ಆಯ್ತು ನನಗ್ಯಾಕೋ ತುಂಬಾ ಭಯ ಆಗ್ತಿದೆ. ಆದಷ್ಟು ಬೇಗ ಬಂದ್ಬಿಡಿ ಪ್ಲೀಸ್. ನಾನು ನಿಮ್ಗೋಸ್ಕರನೇ ಕಾಯ್ತಿರ್ತೀನಿ. ಇಷ್ಟೊತ್ತು ನಾನು ಕೇಳಿಸ್ಕೊಂಡಿದ್ದು ನಿಜಾನಾ? ಇಷ್ಟೊತ್ತು ನಾನು ಕೇಳಿಸ್ಕೊಂಡಿದ್ದಲ್ಲ ನಿಜಾನಾ? ಅಮ್ಮ, ಅದು ಮಾತಾಡೆ. ಇಷ್ಟೊತ್ತು ನಾನು ಕೇಳಿಸ್ಕೊಂಡಿದ್ದಲ್ಲ ನಿಜಾನಾ? ಅಮ್ಮ, ಹೇಳೆ.
ಬಿಟ್ಟೋಗಿ ನಮ್ಮ ಮಾನ ಮರ್ಯಾದೆನ ಕಳೆದ್ಬಿಟ್ಲು. ನೀನು ನಮ್ಮ ಮನೇಲೇ ಇದ್ಕೊಂಡು ನಮ್ಮ ಮಾನ ಮರ್ಯಾದೆ ಎಲ್ಲ ಹರಾಜ್ ಹಾಕ್ಬಿಟ್ಟೆಲೆ. ನಿಮ್ಮಿಬ್ಬರ ಮೇಲೆ ನಾವ್ ಎಷ್ಟೊಂದು ನಂಬಿಕೆ ಇಟ್ಕೊಂಡಿದ್ವಿ, ಎಲ್ಲ ಹಾಳು ಮಾಡ್ಬಿಟ್ಟೆಲೆ. ತಪ್ಪು ಮಾಡ್ಬಿಟ್ಟು ನನ್ನ ಕ್ಷಮಿಸ್ಬೇಡಮ್ಮ, ಕ್ಷಮಿಸ್ಬೇಡು. ಯಾವುದೋ ಒಂದು ಕೆಟ್ಟ ಗಳಿಗೆಲಿ ನನ್ನ ದುಡುಕಿ ತಪ್ಪು ಮಾಡ್ಬಿಟ್ಟೆ. ಅದ್ರ ಪ್ರತಿಫಲ ಈಗ ನನ್ನ ಹೊಟ್ಟೆಲ್ ಬೆಳೀತಾ ಇದೆ. ಅಮ್ಮ, ಇದರಿಂದ ನಮ್ಮನೆ ಮಾನ ಹೋಗುವಂತ ಸಂದರ್ಭ ಬರಲ್ಲ ಅಮ್ಮ. ಅಮ್ಮ, ಸತ್ಯದಲ್ಲೇ ಸುಂದರ್ ಬಂದ್ಬಿಡ್ತಾರೆ. ಇನ್ನೊಂದು ವಾರದಲ್ಲೇ ನಮ್ಮ ಮದ್ವೆ ಆಗ್ಬಿಡುತ್ತಲ್ಲಮ್ಮ. ಹಾಗಂತ ನೀನ್ ಮಾಡಿದ್ ಸರಿ ಅಂತ ಹೇಳಕ್ಕಾಗತ್ತಾ? ನಾನ್ ಮಾಡಿರೋದು ದೊಡ್ಡ ತಪ್ಪೆ, ಒಪ್ಕೋತೀನಿ. ಆದ್ರೆ ಆ ತಪ್ಪು ಯಾರಿಗೂ ಗೊತ್ತಾಗ್ದಿರೋ ಹಾಗೆ ಸರಿ ಮಾಡ್ಕೊಳ್ಳೋ ದಾರಿನೂ ಇದೆಯಲ್ಲಮ್ಮ. ಇನ್ನೊಂದ್ ವಾರ ಈ ವಿಷಯ ಯಾರಿಗೂ ಗೊತ್ತಾಗ್ತಾ ಇದ್ರೆ ನಮ್ಮ ಮದ್ವೆನೇ ಆಗ್ಬಿಡುತ್ತಲ್ಲಮ್ಮ. ಆಮೇಲೆ ಬೇರೆಯವ್ರಿಗೆ ಗೊತ್ತಾದ್ರು ಏನು ತೊಂದ್ರೆ ಆಗಲ್ಲಮ್ಮ. ಸುಂದರ್ ಕೂಡ ಇದನ್ನೇ ಹೇಳಿದ್ದು. ಅಮ್ಮ, ಈಗ ನಮ್ಮ ಮನೆ ಮರ್ಯಾದೆನ, ನನ್ನ ಮರ್ಯಾದೆನ ಕಾಪಾಡೋ ಜವಾಬ್ದಾರಿ ನಿನ್ ಮೇಲಿದೆ. ಈ ವಿಷಯನ ದಯವಿಟ್ಟು ಯಾರಿಗೂ ಹೇಳ್ಬೇಡ ಅಮ್ಮ, ಯಾರಿಗೂ ಹೇಳ್ಬೇಡ ಪ್ಲೀಸ್. ಎಂತ ಸಂಕಟದ ಪರಿಸ್ಥಿತಿಗೆ ತಂದಿದ್ದಪ್ಪ. ಈ ಸಮಸ್ಯೆಯಿಂದ ಆ ದೇವ್ರೆ ನಮ್ಮನ್ನು ಕಾಪಾಡಬೇಕು. ಆದಷ್ಟು ಬೇಗ ಈ ಮದುವೆ ಮಾಡಿದ್ರೆ ಅಷ್ಟೇ ಸಾಕು. ನೀವು ಮಾಧವ ಅವರ? ಕರೆಕ್ಟಾಗಿ ಗೆಸ್ ಮಾಡಿದ್ರಿ. ಐ ಥಿಂಕ್ ಯು ಆರ್ ಸಂಧ್ಯಾ. ಮಿಸಸ್ ಕೃಷ್ಣ, ಮಿಸ್ಟರ್ ಕೃಷ್ಣನ ಕರಿತೀರಾ? ಶೋರ್. ಕೃಷ್ಣ, ಕೃಷ್ಣ. ಏನ್ ಸಂಧ್ಯಾ? ಹೇಗಿದ್ಯೋ? ಎಷ್ಟು ದಿನ ನೋಡಿಲ್ಲ. ಕಂಗ್ರ್ಯಾಚುಲೇಷನ್ಸ್ ಮಾ, ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್. ಸದ್ಯ ಈಗಲಾದ್ರೂ ವಿಶ್ ಮಾಡ್ದಲ್ಲ. ನೀನೇನೋ ಇದು ಹೊಟ್ಟೆಲ್ಲ ಬೆಳೆಸ್ಕೊಂಡು ಕೂತ್ಕೊಳ್ಳೋಣ. ಕೂತ್ಕೋ. ಏನೋ ಮದುವೆ ಆದ್ಮೇಲೆ ತುಂಬಾ ಸಣ್ಣ ಆಗೋಗ್ಬಿಟ್ಟಿದೆ. ಹೂನಪ್ಪ, ಎಲ್ಲ ಹೋಮ್ ಮಿನಿಸ್ಟರ್ ಆಡ್ರು ಸ್ಲಿಮ್ ಅಂಡ್ ಸ್ಮಾರ್ಟ್ ಆಗಿರ್ಬೇಕು ಅಂತ ಹೇಳ್ಬಿಟ್ಟಿದ್ದಾರೆ. ನೀವು ಮಾತಾಡ್ತಾ ಇರಿ, ಒಂದ್ ನಿಮಿಷ ಬರ್ತೀನಿ. ನೋಡಿ ಸಂಧ್ಯಾ ಅವರೇ, ನಾನು ಅಪರೂಪಕ್ಕೆ ಬಂದಿದ್ದೀನಿ ಅಂತ ನೀವು ತಿಂಡಿ ಗಿಂಡಿ ಮಾಡೋದಾದ್ರೆ ನಾನು ಈಗಲೇ ಹೊರಟ್ಬಿಡ್ತೀನಿ. ಒಂದು ಲೋಟ ಹಾಲು ಮಾತ್ರ ಕೊಡ್ತೀನಿ ಅಂದರೆ ಕೂತ್ಕೊಂಡು 5 ನಿಮಿಷ ಮಾತಾಡ್ತೀನಿ. ಏನು ಮಾಡ್ತೀರಾ? ಸರಿ, ಹಾಲು ತರ್ತೀನಿ. ಅಲ್ಲಯ್ಯ, ಕೃಷ್ಣ ಬರೀ ಕೃಷ್ಣ ಅಂತ ಗೊತ್ತಿತ್ತು, ಕದ್ದು ಮದುವೆ ಆಗ್ತಾನೆ ಅಂತ ಗೊತ್ತಿರಲಿಲ್ಲ ನೋಡು. ಯಾಕಪ್ಪ? ರುಕ್ಮಿಣಿನ ಕೃಷ್ಣ ಕಳತನದಲ್ಲೇ ಮದುವೆ ಆಗಿದ್ದು. ಅದು ಬಿಡು, ಏನೋ ಫ್ರೆಂಡ್ ಲವ್ ಮ್ಯಾರೇಜ್ ಆಗ್ತಾ ಇದ್ದಾನೆ, ಅವನ ಜೊತೆಲಿದ್ದು ಓಡಾಡ್ಕೊಂಡು ಅವ್ನಿಗೆ ಹೆಲ್ಪ್ ಮಾಡೋಣ ಅನ್ನೋದು ಬಿಟ್ಟು ಏನೋ ದೊಡ್ಡದಾಗಿ ಇವಾಗ ಬಂದಿದ್ದಾನೆ ವಿಶ್ ಮಾಡೋದಕ್ಕೆ. ತಪ್ಪಾಯ್ತಪ್ಪ, ಕ್ಷಮಿಸ್ಬಿಡು. ಹೇಳಿ ಕೇಳಿ ನಾವುಗಳು ಲಾಯರು, ನ್ಯಾಯಕ್ಕೋಸ್ಕರ ಕೋರ್ಟಲ್ಲಿ ವಾದ ಮಾಡೋದು ಬಿಟ್ಟು ಇಲ್ಲಿ ಬಂದು ಮದುವೆ ಮಾಡ್ಕೊಡೋಕ್ಕಾಗತ್ತಾ? ಅದು ಅಲ್ಲದೆ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದಿದ್ದು ಡೆಲ್ಲಿಯಲ್ಲಿ, ನೀನು ಮದುವೆ ಮಾಡ್ಕೊಂಡಿರೋದು ಬೆಂಗಳೂರಲ್ಲಿ. ಹೇಗೆ ಬರೋಕ್ಕಾಗತ್ತಾ? ಸರಿ, ಹೋಗಿದ್ದು ತಗೊಳ್ಳಿ. ಹೌದು, ಇದೇನಿದು ತಮ್ಮ ದರ್ಶನ ಇದ್ದಕ್ಕಿದ್ದಾಗೆ ಬೆಂಗಳೂರಲ್ಲಿ? ಡೆಲ್ಲಿ ಏನಾದರೂ ಹೋಗು ಅಂತ ಅಥವಾ ಬೆಂಗಳೂರು ಏನಾದರೂ ಬಾಬಾ ಅಂತ? ಕರೆಕ್ಟಾಗಿ ಹೇಳಿದೆ ನೋಡಿ. ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರಿಯಸೆ ಅಂದಿದ್ದಾರೆ ದೊಡ್ಡವರು. ಬೇರೆ ಊರಲ್ಲಿ ನಮ್ಗೆಷ್ಟೇ ಸಂಪಾದನೆ ಸಂಪತ್ತಿದ್ರು ನಮ್ಮೂರೇ ನಮಗೆ ಸ್ವರ್ಗ. ಅದಕ್ಕೆ ಇನ್ಮೇಲೆ ಪರ್ಮನೆಂಟಾಗಿ ಇಲ್ಲೇ ಸೆಟ್ಲ್ ಆಗ್ಬಿಡೋಣ ಅಂತ ಗಂಟು ಮೂಟೆ ಕಟ್ಕೊಂಡು ಓಡ್ ಬಂದ್ಬಿಟ್ಟೆ. ಓ, ಆಗಲೇ ಟೈಮ್ ಆಯ್ತು.
ಬರ್ತೀನೋ ಕೃಷ್ಣ, ಕೋರ್ಟಿಗೆ ಟೈಮ್ ಆಯಿತು, ಹೊರಡ್ಲಮ್ಮ? ಇದೇನೋ ಇದು, ಬಂದಿನ್ನು 10 ನಿಮಿಷ ಆಗಿಲ್ಲ, ಆಗಲೇ ಹೊರಡ್ತೀನಿ ಅಂತ ಇದೆಯಾ? ಸ್ವಲ್ಪ ತಿಂಡಿ ತಿನ್ಕೊಂಡು ಹೋಗಿ. ತಿಂಡಿ ಅಲ್ಲ, ನೆಕ್ಸ್ಟ್ ಟೈಮ್ ಬಂದಾಗ ಫಸ್ಟ್ ಕ್ಲಾಸ್ ಊಟನೇ ಮಾಡೋಗ್ತೀನಿ. ಈಗ ನೀವು ಕೊಟ್ಟಿರೋ ಹಾಲನ್ನ ಕುಡ್ದಿದ್ದೀನಲ್ಲ, ಅಷ್ಟೇ ಸಾಕು. ಹಾಲಿಂದ ಸಕ್ಕರೆಗೆ, ಸಕ್ಕರೆಯಿಂದ ಹಾಲಿಗೆ ರುಚಿ ಹೆಚ್ಚಾಗೋ ಥರ ನಿಮ್ಮಿಬ್ರು ಸಂಸಾರದ ರುಚಿನೂ ಹೆಚ್ಚಾಗಲಿ ಅಂತ ಹಾರೈಸ್ತೀನಿ. ಬರ್ತೀನಮ್ಮ, ಬರ್ತೀನೋ? ಸರಿನಪ್ಪ, ಆಗಾಗ ಮನೆ ಕಡೆ ಬರ್ತಾ ಇರೋ, ಫೋನ್ ಮಾಡ್ತಾ ಇರೋ. ಲವ್, ನಿನ್ ಪರಿಸ್ಥಿತಿ ಹೇಗಾಗಿದೆ ಗೊತ್ತಾ? ಅದೇನೋ ಹೇಳ್ತಾರಲ್ಲ, ಮದುವೆ ಆಗೋವರೆಗೂ ಹುಚ್ಚು ಬಿಡಲ್ಲ, ಹುಚ್ಚು ಬಿಡೋವರೆಗೂ ಮದುವೆ ಆಗಲ್ಲ ಅಂತ. ಹಾಗೆ ನೀನ್ ಬಿಸ್ನೆಸ್ ಮಾಡೋವರೆಗೂ ನಿನಗೆ ದುಡ್ಡು ಸಿಗಲ್ಲ, ದುಡ್ಡು ಸಿಗೋವರೆಗೂ ಬಿಸ್ನೆಸ್ ಮಾಡಕ್ಕಾಗಲ್ಲ. ಅದಕ್ಕೆ ಅಪ್ಪ ನಿನ್ ಸಹಾಯ ಕೇಳ್ಕೊಂಡ್ ಬಂದಿರೋದು. ನಿನಗೆ ಗೊತ್ತಿರೋ ಹಾಗೆ ಎಲ್ಲಾ ಕಡೆ ಜನರು ಕೊಳಕ್ ನೀರನ್ನು ಕುಡಿದು 108 ಕಾಯಿಲೆ ತಂದ್ಕೊಂಡಿದ್ದಾರೆ. ಅದಕ್ಕೆ ಜನರಿಗೆ ಶುದ್ಧ ನೀರನ್ನು ಕುಡಿಸೋಣ ಅಂತ ಒಂದು ಮಿನರಲ್ ವಾಟರ್ ಯೂನಿಟ್ ನ ಶುರು ಮಾಡೋಣ ಅಂತಿದ್ದೀನಿ. ಅದಕ್ಕೆ ಬೇಕಾದ ಪ್ರಾಜೆಕ್ಟ್ ಪ್ಲಾನ್ ಎಲ್ಲಿದೆ ನೋಡು. ಗುಡ್. ಅಂತೂ ಜನಗಳಿಗೆ ಶುದ್ಧವಾದ ನೀರು ಕುಡಿಸ್ಬೇಕು ಅಂತ ಡಿಸೈಡ್ ಮಾಡಿದ್ಯಾ? ಲೋನ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ಯಾ? ಶ್ಯೂರಿಟಿ ಏನು? ಮಿನಿಮಮ್ 50 ಲಕ್ಷ ಬೇಕೇ ಬೇಕು. ಶ್ಯೂರಿಟಿಗೆ ಅಂತ ಆಸ್ತಿ ಪತ್ರಗಳನ್ನು ತಂದಿದ್ದೀನಿ, ನೋಡು, ಚೆಕ್ ಮಾಡು. ಅಂತೂ ಭೂಮಿನ ಒತ್ತೆ ಇಟ್ಟು ಶುದ್ಧವಾದ ನೀರನ್ನ ಕೊಡಬೇಕು ಅಂತಿದ್ಯಾ? ಗುಡ್. ಇದಕ್ಕೆ ನನ್ನಿಂದ ಆಗುವಂತ ಎಲ್ಲಾ ರೀತಿ ಸಹಾಯಗಳನ್ನು ಮಾಡ್ತೀನಪ್ಪ. ಹಾಗೆ ಈ ಅಪ್ಲಿಕೇಶನ್ ಜೊತೆ ಅಫಿಡವಿಟ್ನು ರೆಡಿ ಮಾಡಬೇಕು. ಎಲ್ಲ ರೆಡಿ ಮಾಡ್ಕೊಂಡೇ ತಂದಿದ್ದೀನೋ, ನೀನ್ ನೋಡಿ ಒಂದ್ ಸೈನ್ ಹಾಕಿದ್ರೆ ಅಷ್ಟೇ ಸಾಕು. ಪರವಾಗಿಲ್ಲ ಕಣೋ, ತುಂಬಾ ಫಾಸ್ಟ್ ಆಗಿದ್ಯಾ. ಇದೇ ಫಾಸ್ಟ್ನೆಸ್ ನ ನಿನ್ ಕೆಲಸದಲ್ಲೂ ತೋರಿಸಿದ್ರೆ ತುಂಬಾ ಬೇಗ ಇಂಪ್ರೂವ್ ಆಗ್ತೀಯ. ಇನ್ನು ನಾನ್ ಮಾಡ್ಬೇಕಾಗಿದ್ದ ಕೆಲಸ ಎಲ್ಲ ಆಯ್ತು. ಇನ್ನೇನಿದ್ರು ನಮ್ ಲೀಗಲ್ ಅಡ್ವೈಸರ್ದು. ಇರು ಒಂದು ನಿಮಿಷ, ಅವ್ರಿಗೂ ಫೋನ್ ಮಾಡಿ ಒಂದು ಮಾತು ಹೇಳ್ಬಿಡ್ತೀನಿ. ಹಲೋ, ನಾನು ಕೃಷ್ಣ ಮಾತಾಡೋದು. ಹಾ, ನಮ್ಮ ಫ್ರೆಂಡ್ ಸತೀಶ್ ಅಂತ ನಿಮ್ಮ ಹತ್ರ ಬರ್ತಾರೆ. ಅವರೊಂದು ಮಿನರಲ್ ವಾಟರ್ ಪ್ಲಾಂಟ್ ಓಪನ್ ಮಾಡಬೇಕು ಅಂತ ಇದ್ದಾರೆ. ಅದಕ್ಕೆ ಸ್ವಲ್ಪ ಲೋನ್ ಸ್ಯಾಂಕ್ಷನ್ ಮಾಡಬೇಕಿತ್ತು. ಹಾ, ಸೆಕ್ಯೂರಿಟಿ ಪರ್ಪಸ್ಗೆ ಅವ್ರ ಮನೆ ಪೇಪರ್ನ ಪ್ಲೇಜ್ ಮಾಡ್ತಾ ಇದ್ದಾರೆ. ಇರ್ತಾರೆ. ಸಣ್ಣ ಪುಟ್ಟದಕ್ಕೆಲ್ಲ ಏನು ತಲೆ ಕೆಡಿಸ್ಕೋಬೇಡ್ರಿ. ಈತ ನನ್ನ ಆಪ್ತ ಗೆಳೆಯ. ಓಕೆ, ಸಂತೋಷನೇನಪ್ಪ, ಇನ್ನಿನ ಅರ್ಧ ಕೆಲಸ ಆದಾಗೆ. ಥ್ಯಾಂಕ್ಸ್ ಕೃಷ್ಣ, ನಿನ್ನಿಂದ ತುಂಬಾನೇ ಉಪಕಾರ ಆಯ್ತು ನನಗೆ. ಉಪಕಾರಕ್ಕೆ ಪ್ರತಿ ಉಪಕಾರನೂ ಮಾಡಬೇಕು. 50 ಲಕ್ಷ ಲೋನ್ ಕೊಡಿಸ್ತಾ ಇದ್ದೀನಿ. ಹೇಳು, ಎಷ್ಟು ಕಮಿಷನ್ ಕೊಡ್ತೀಯ?